ಗಣೇಶರ ಗುಡಿಯಲ್ಲಿ ವಿಷ್ಣುದಿರಲಿ ಎಲ್ಲ ಲಕ್ಷ್ಮೀದೇ ಇಟ್ಟಾರೆ. ಇಲ್ಲೇ ನೋಡ್ರಿ ಸರ್, ಇಲ್ಲಿ ಕೂಡ ಅದೇ ನೋಡಿ ಇಲ್ಲ ಇದ್ರೆ ತೋರ್ಸಕ್ಕೈತೆ ನೋಡ್ರಿ ಕೈ ಕುಂಭಪಟ್ಟಿ, ಬಯಲಿ ಪಟ್ಟಿ, ಇದೇ ವೃತ್ತಪಟ್ಟಿ, ನಾಗಪಟ್ಟಿ, ನಾಗಪಟ್ಟಿ 5 ಪಟ್ಟಿಗಳು, 5 ಪಟ್ಟಿಗಳು ಒಳಗೊಂಡಂಥ ಇದು ಆಗಿಲ್ಲ, ಇದು ಜಾಸ್ತಿ ಮುಟ್ಟಿಲ್ಲ, ಇವೆಲ್ಲ ಮುಟ್ಟಿಲ್ಲ. ಅದೇ ಇಲ್ಲ ಆಮೇಲೆ ಇಲ್ಲಿ ನೋಡ್ತಿದ್ದೆ ಆ್ಯಕ್ಚುಲಿ ಚೆನ್ನಾಗಿ ನೋಡಿ ಇಲ್ಲ ಈ ಆಭರಣಗಳಲ್ಲಿ ಬಳಸ್ತಕ್ಕಂಥ ಹಲವಾರು ಡಿಸೈನ್ಗಳನ್ನು ನಾವು ಇಲ್ಲಿ ಕಾಣ್ಬೋದು. ಇಲ್ಲಿ ನೋಡಿ ಸರಿ ಅದು ಏನೋ ಗೊತ್ತಿಲ್ಲ, ಏನೋ ಹೊತ್ಕೊಂಡು ನಿಂತ ಇಲ್ಲೆಲ್ಲ ಬಟ್ಟು ಹೋಗ್ತಾರೆ ಸರ್, ಹಿಂಗೆ ಹೌದು ಕೈ ಹೆಂಗೆ ಆಡಿಸ್ತಾರೆ ಸರ್ ಅವ್ರು ಕೆತ್ತನೆ ಮಾಡಕ್ಕೆ. ಅದನ್ನೇ ಹೇಳ್ತಿರೋದು. ಅದು ಹೆಂಗ್ ಸಾಧ್ಯ ಅಂದ್ರೆ ಡ್ರಿಲ್ಲಿಂಗ್ ಮಿಷಿನ್, ಇವತ್ತು ಡ್ರಿಲ್ಲಿಂಗ್ ಮಿಷಿನ್ ಬಳಸಿ ಇವತ್ತು ಬಳಸ್ತೇವೆ ಸರ್, ಅವಾಗ ಹಂಗಿದ್ರೆ ಸಾಧ್ಯ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಉಳಿ ಮತ್ತು ಇದಿಟ್ಕೊಂಡು ಕೆತ್ತಕ್ ಆಗೋದಿಲ್ಲ ಅವೆಲ್ಲ. ಒಂದ್ ಸ್ವಲ್ಪ ಏಟ್ ಹಿಡಿದ್ಬಿಟ್ರೆ ಮುರಿದೋಗ್ಬಿಡ್ತದೆ ಅದು. ಬಟ್ ಇದುವರೆಗೂ ಅಲ್ಲಿ ಡ್ರಿಲ್ಲಿಂಗ್ ಮಿಷಿನ್ ಇತ್ತ ಅನ್ನೋದಕ್ಕೆ ಉಲ್ಲೇಖಗಳಿಲ್ಲ. ಅದೇ ಅರ್ಥ ಆಗ್ತಿಲ್ಲ ಸರ್. ಬಳಸಿದಂಥ ವೆಪನ್ಗಳು ಏನಿಲ್ಲ ಅನ್ಸರ್, ವೆಪನ್ಸ್ ಅದೆಲ್ಲೂ ಉಲ್ಲೇಖ ಸಿಗೋದು. ಅದೇ ಅರ್ಥ ಆಗೋದು ನಮಗೆ. ಈ ನಾಗಬಂಧ ಒಳಗೆ ನೋಡ್ರಿ ಅದನ್ನ ಶಾಡ ಕಾಣಿಸುತ್ತೆ ನೋಡ್ರಿ, ನೆರಳು ಕಾಣಿಸುತ್ತೆ. ಹ್ಞೂ ಸರ್. ಆಮೇಲೆ ಇದು ನೋಡ್ರಿ ಇವತ್ತಿಗೂ ಎಷ್ಟು ಡಾಟ್ ಡಾಟ್ ಅಂತಲ್ಲ, ಬಟ್ಟೆ ಹಾಕೊಂಡಾಗ ಅದು ಹೆಂಗೆ ಬಟ್ಟೆ ಮೇಲೆ ಡಿಸೈನ್ ಬರುತ್ತೋ ಆ ಡಿಸೈನ್ ಅಂದ್ರೆ ನಾಗ ಕಣ್ಣಿಗೆ ಹಾವಿನ ಚರ್ಮ ಏನ್ ಬರುತ್ತಲ್ಲ ಆ ಚರ್ಮ ಡಿಸೈನ್ ಇಟ್ಟಿದ್ದಾರೆ. ಆಮೇಲೆ ದಪ್ಪಲಿಂದ ತೆಳ್ಳಿಗೆ ಆಗ್ತಾ ಬಂದು ನೋಡ್ರಿ, ಇದ್ರೊಳಗೆ ಬಂದು ಈ ತರ ಸುತ್ತಕೊಂಡು ಮತ್ತೆ ಸುರುಳಿ. ನಾನು ಹೇಳೋದು ಇಮ್ಯಾಜಿನ್ ಮಾಡೋಕ್ಕೂ ನಮ್ಗೆ ಕಷ್ಟ ಆಗುತ್ತೆ. ಬಟ್ ಅದನ್ನ ಅವರು ಮೂರ್ತಿ ರೂಪದಲ್ಲಿ ತೋರಿಸಿದ್ದಾರೆ ಪ್ರತ್ಯಕ್ಷವಾಗಿ. ಅದು ಬೇರೆ ಬೇರೆ ಭಂಗಿಗಳಲ್ಲಿ ಎಳಿಬೇಡ ಮತ್ತೆ ಸ್ವಲ್ಪ ಆಯ್ತಾ. ಇಷ್ಟಿದೆ ನೋಡ್ರಿ ಅಲ್ಲಿ ಹಂಸ ಪಟ್ಟಿಗೆ ಹಂಸಗಳು, ತಲೆ ಹೊಡೆದ್ಬಿಟ್ರೆ ಲಕ್ಷ್ಮೀ ದೇವಿ ಉಳ್ಕೊಂಡಿಲ್ಲ. ಯಾವಾಗ ಏನಾಗ್ಬೇಕು ಅಂತ ಗೊತ್ತಿಲ್ಲ. ಆನೆಗಳು ಸೊಂಡಲು ಮುರಿದಾಗ ನೃತ್ಯ ಭಂಗಿಯಲ್ಲಿರ್ತಕ್ಕಂಥ ಶಿವ ಇರ್ಬೇಕಂತ ಅನ್ಸುತ್ತೆ. ಒಂಥರ ಶಿವನ ವಿಶ್ವರೂಪ ಅಂತೀವಲ್ಲ ಆ ಥರ. ಅದು ಕೆಳಗೆ ಹಾಂ ರೈಟ್. ಇದು ನಟರಾಜ ಮೂರ್ತಿ ಹಾಗಾದ್ರೆ ಅಪಸ್ಮಾರಕ ಅಂತ ನಾನು ಹೇಳಿದ್ನಲ್ಲ ಮೊನ್ನೆ. ಸೊ ನೃತ್ಯ ಭಂಗಿಯಲ್ಲಿರ್ತಕ್ಕಂಥ ಶಿವನ ಒಂದು ಮೂರ್ತಿ ಇದು. ಎಷ್ಟು ಕೈಗಳು ಎಣಿಸಿ ಒಂದು ಕಡೆ ಎಣಿಸಿ ಹೇಳ್ತೀನಿ. 1 2 3 4 5 6 7 ಅಂದರೆ ಒಂದೊಂದು ಕಡೆ 8 ಅಂತ ಅಂದ್ಕೊಳ್ರಿ. ಈ ಕಡೆ ಕಾಣಿಸಲ್ಲ 8 ಕೈಗಳು. ಓಕೆ, ಅದು ಖಡ್ಗ ಇದೆ, ಶಂಖ ಇದೆ. ಓಕೆ, ಅದು ಕೆಳಗೆ ತುಳಿದೆ ಅನ್ಸುತ್ತೆ. ಅಪಸ್ಮಾರಕ ಅಂತ ಹೇಳ್ತಾರೆ. ಅಂದರೆ ಅಪಸ್ಮಾರಕ ಯಾವುದಕ್ಕೆ ಪ್ರತೀಕ ಅಂದರೆ ಅಜ್ಞಾನಕ್ಕೆ ಪ್ರತೀಕ ಆತ. ಅಜ್ಞಾನ. ಸೊ ಅಜ್ಞಾನ ತುಳಿದು ಜ್ಞಾನವನ್ನು ಪ್ರಸಾದಿಸ್ತೇನೆ ಅನ್ನೋ ಅರ್ಥದಲ್ಲಿ ಈ ಮೂರ್ತಿ ಭಂಗಿ ಇರ್ಬೋದಾ ಸರ್? ಇದು ನಿಮ್ಮ ವಾಮನ ಮೂರ್ತಿ ಹೇಳ್ತಿರಲ್ಲ ಅದು ಬಲಿಚಕ್ರವರ್ತಿಗೆ ಮಾತು ಕೊಟ್ಟಾಗ ತುಳಿತಾನಲ್ಲ ಅದು. ಇದು ಆ್ಯಕ್ಚುಲಿ ಈಶ್ವರನಿಗೂ ಒಂದು ಬರ್ತದೆ. ಅಂದರೆ ನಿಮ್ಮ ಶ್ರೀಮಂಜುನಾಥ ಫಿಲಮ್ ನೋಡಿದ್ರೆ ಗೊತ್ತು, ಒಂದು ಕಾಲ ಕೆಳಗಿಟ್ಟು ಇನ್ನೊಂದು ಕಾಲ ಆಕಾಶವನ್ನು ಮುಟ್ಟಿಸ್ತಾನೆ ನೃತ್ಯ ಮಾಡ್ಬೇಕಾದ್ರೆ, ಅದು ಶಿವ. ಸೊ ಬಲಿಚಕ್ರವರ್ತಿ ತುಳಿಯೋದ್ರೆ ವಿಷ್ಣುಮೂರ್ತಿ. ಇದು ಯಾರ್ದು ಸಂತರದೈತಿ ಚಿತ್ರ ಗೊತ್ತಿಲ್ಲ ಬಗ್ಲಿಗೆ. ಇದು ಗಣೇಶ ಅಂತಿದೆ. ಇಲ್ಲಿ ಸ್ವಲ್ಪ ಇದು ಸ್ವಲ್ಪ ತಗೊಳ್ಳೋ, ಎಷ್ಟು ಚೆನ್ನಾಗಿದೆ ನೋಡೋದು ಡಿಸೈನ್. ಇದು ಏನು ಡಿಸೈನ್ ಗೊತ್ತಿಲ್ಲ, ಬಟ್ ತುಂಬ ಅಲಂಕಾರಿಕ ಕೆತ್ತನೆ ಮಾಡಿದ್ದಾರೆ. ಹೂಬಳ್ಳಿಗಳು ವಿಸ್ತರಿಸ್ಕೊಂಡ್ರೆ ಹೆಂಗೋ ಆ ಥರ ಇದೆ. ಓಕೆ ನೋಡಿರಿ, ಇಲ್ಲೆಲ್ಲ ಇದೆ ಮೇಲೆಲ್ಲ ನೋಡೆಲ್ಲ ಹೊಡೆದ್ಬಿಟ್ಟು ಆಗಿತ್ತು, ಕಟ್ಟಾಗಿದೆ. ಈ ಸ್ತಂಭಗಳಲ್ಲಿ ಇನ್ನೊಂದು ಹೈಲೈಟ್ ಅಂದರೆ ಕೆಳಗಿಂದ ನೋಡಿದಾಗ ಒಂದು ಕೋನ ಕಾಣುತ್ತೆ, ಮೇಲಿಂದ ನೋಡಿದಾಗ ಇನ್ನೊಂದು ಕೋನ ಕಾಣುತ್ತೆ. ಅಂದರೆ ಈ ಕೆಳಗಿಂದ ಅಷ್ಟಕೋನಾಕೃತಿ ಕಂಡ್ರೆ ಮೇಲಿಂದ ದಶಕೋನಾಕೃತಿ ಅಂತೀವಲ್ಲ ಆ ಥರ. ನಾವು ಒಂದೇ ಒಂದು ಸ್ತಂಭ ಕೆತ್ತಾಕಿರಲ್ಲ ನಮಗೆ ದೂರ ವಿಚಾರ. ಪದ್ಮ ಆಡಳಿಕೊಂಡಿರ್ತಕ್ಕಂಥ ಪದ್ಮ. ಸೊ ಬಹುಶಃ ಇವೆಲ್ಲ ಇದು ಹೊಯ್ಸಳರ ಕಾಲದಲ್ಲಿ ಇದ್ದಂಗೆ ಈ ಸ್ತಂಭದ ಸ್ಯಾಂಪಲ್ ಪೂರ್ತಿ ಟೋಟಲ್ ಗುಡಿ ಮಾಡೆಲ್ ಕೆತ್ತಿರ್ತಾರೆ. ವಿಡಿಯೋಗ್ರಾಫರ್ ಬಾಣ ತಗೊಂಡು ಬಿಟ್ಟರೆ ನಂದು ಎದುರು ನಿಂತ್ಕೊಂಡು ಸ್ಟ್ರೇಟ್ ಅದು ಈಶ್ವರನ್ ರೀಚ್ ಆಗ್ತದೆ. ಬಟ್ ಫೇಸ್ ಹೌದು ಸ್ವಲ್ಪ ಕ್ರಾಸ್ ತಿರ್ಸ್ತಾನೆ.
ಅದಕ್ಕೆ ಏನಾದ್ರು ರೀಸನ್ ಇರ್ತದೆ ನನಗೆ ಗೊತ್ತಿಲ್ಲ. ಅಲ್ಲ, ಕೆಲವೊಂದು ಕಡೆ ಸ್ಟ್ರೈಟ್ ಇರುತ್ತೆ, ಬಟ್ ನಾರ್ಮಲಿ ಪ್ರಾಚೀನ ದೇವಸ್ಥಾನಗಳಲ್ಲಿ ಬಲಗಡೆ ಹೇಳಿ ಏನಾದ್ರು ನಿಮ್ಮ ಅನಿಸಿಕೆ. ವಿಶೇಷವಾಗಿ ಸ್ವಲ್ಪ ನೋಡ್ರಿ, ಈಶ್ವರನಿಗೆ ಆಪೋಸಿಟ್ ಅಲ್ಲಿ ಸೂರ್ಯನಾರಾಯಣ ದೇವಸ್ಥಾನ ವಿಗ್ರಹವನ್ನು ಕಾಣ್ತದೆ. ದೇವಸ್ಥಾನ ಪ್ಲಸ್ ವಿಗ್ರಹ ಎರಡು ಕಾಣಿಸ್ತಿದೆ. ಅಲ್ಲಿ ಸೂರ್ಯನ ಮೂರ್ತಿಯನ್ನು ಹಾಕಿದ್ದಾರೆ. ಬಟ್ ಇಲ್ಲೂ ಅಷ್ಟೇ, ಲಲದಿಂದ ನೋಡ್ತಿದ್ರೆ ಸೇಮ್ ಲಕ್ಷ್ಮೀ ದೇವಿ ಕಿತ್ತು ಅಲ್ಲಿ ಕೂಡ. ಬಟ್ ಪಟ್ಟಿಗೆಗಳು ಯಾವ್ಯಾವ ಭಾರ ಪಟ್ಟಿಗೆಗಳು ಬೆಳ್ಳಿದೊಂದಿದೆ. ಅಲ್ಲಿ ಕೂಡ ಗಜಲಕ್ಷ್ಮಿ ಇದಾರೆ ನೋಡಿ ಸರ್. ಅದನ್ನ ಹೇಳಿದೆ. ಇಲ್ಲೂ ಮೇಲೆ ನೋಡಿ ಭುವನೇಶ್ವರ ಅಂತ ಹೇಳ್ತೀವಲ್ಲ, ಇವನ್ ಇಲ್ಲಿ ಇದು ಅಂತರಾಳ ಆಗುತ್ತೆ. ಗರ್ಭಗೃಹ ಇದು ಅಂತರಾಳ, ಇದು ಮುಖ್ಯಮಂಟಪ. ಅದೇ ಮುಖಮಂಟಪ ಮತ್ತು ಗರ್ಭಗೃಹದ ನಡುವೆ ಅದೇ ನವರಂಗ. ಆಕ್ಚುಲಿ ಇನ್ನೊಂದು ಹೇಳ್ತೀವಿ, ಮುಖ್ಯ ಮಂಟಪ ಹೇಳಬೇಕು ಅಥವಾ ರಂಗಮಂಟಪ ಅಂತ ಹೇಳ್ಬೇಕು. ಮುಖಮಂಟಪ ದೇವಸ್ಥಾನ ಎಂಟ್ರಿ ಆದಾಗ ಏನು ಬರುತ್ತಲ್ಲ ಅದು ಮುಖಮಂಟಪ. ಅಂದ್ರೆ ನಾವು ಎಂಟ್ರಿ ಆಗ್ತಿದ್ದಾಗೆ ಅದನ್ನು ನೋಡ್ತೀವಲ್ಲ ಮುಖಮಂಟಪ. ಸೊ ಇದು ಮುಖ್ಯ ಮಂಟಪ ಅಥವಾ ನವರಂಗ ಮಂಟಪ ಅಂತ ಕರಿಬೋದು. ನವರಂಗ ಮಂಟಪ ಮತ್ತು ಗರ್ಭಗುಡಿ ನಡುವೆ ಬರ್ತಕ್ಕಂಥ ಜಾಗನ ಅಂತರಾಳ ಅಂತ ಹೇಳ್ತಾರೆ. ಇಲ್ಲಿ ಇದು ಕೆಲವೊಂದು ದೇವಸ್ಥಾನದಲ್ಲಿ ಕಂಡು ಬರುತ್ತೆ, ಕೆಲವೊಂದು ದೇವಸ್ಥಾನ ಕಂಡು ಬರಲ್ಲ. ಇದ್ರ ಮೇಲೆ ಶುಕನಾಸೆ, ಎಕ್ಸಾಕ್ಟ್ಲಿ ಗರ್ಭಗುಡಿಗೆ ಮುಂದೆ ಶುಕನಾಸೆ ಬರುತ್ತೆ. ಇದ್ರ ಮೇಲಿನ ಭಾಗ ಅಂತರಾಳ ಮೇನ್ ಆಗಿ ಇದಕ್ಕೆ ಯೂಸ್ ಮಾಡ್ತಾರೆ. ಇಲ್ಲಿ ಅಂದ್ರೆ ಈಗ ನವರಂಗ ಅಂದ್ರೆ ಅನೇಕ ಕಲೆಗಳನ್ನು ತೋರ್ಸಕ್ಕೆ ಸರ್. ಇಲ್ಲಿ ಅಂದ್ರೆ ಧ್ಯಾನ ಪೂಜೆನ ಒಳಗೂ ಮಾಡ್ತಾರೆ. ಬೇಡ್ಕೊಳ್ತಿರ್ತಾರಲ್ಲ ಅವರಿಗೆ ಅದು ಅಂತರಾಳ ಇದ್ದಿರ್ಬೋದು. ಬಟ್ ಇದ್ರ ಮೇಲೆ ಮತ್ತೆ ಶುಕನಾಸ ಹೇಳ್ತೀವಿಲ್ಲ, ಅಂದ್ರೆ ನೀವು ಒಳಗಡೆ ಗರ್ಭಗುಡಿ ಒಳಗೆ ಏನು ನೋಡ್ತಾರೆ, ಆ ಮೂರ್ತಿ ಮೇಲೆ ಶುಕನಾಸ ನೋಡ್ತಕ್ಕಂಥ ಮೂರ್ತಿ ಒಂದೇ ಒಂದು ಪ್ರಾಡಕ್ಟ್ ಇರುತ್ತೆ. ಕಳಶಗುಡ ಆ ಮೂರು ಇಂಪಾರ್ಟೆಂಟ್. ಯಾವ್ದ್ರಲ್ಲಿ ಒಂದು ನೋಡಿದ್ರೆ ಕೂಡ ಅದು ಸೇಮ್ ಗರ್ಭಗುಡಿಯನ್ನು ನೋಡ್ದಂಗೆ. ಇನ್ನೊಂದು ಮೇನ್ ಗಜಲಕ್ಷ್ಮಿನೇ ಯಾಕೆ ನೋಡ್ತೀವಿ ಸರ್? ಮೇನ್ ಜಾಸ್ತಿ ಗಜಲಕ್ಷ್ಮಿ ಒಂದು ರೀತಿಯಲ್ಲಿ ಶಕ್ತಿ ಎಲ್ಲ ಒಂದೇ. ನಾವು ಹೇಳ್ತೀವಿ ಸರಸ್ವತಿ ಆಗಲಿ, ಪಾರ್ವತಿ ಆಗಲಿ, ಆಮೇಲೆ ಶಕ್ತಿ ಆಗಲಿ, ಒಂದೇ ಶಕ್ತಿಯ ಬೇರೆ ಬೇರೆ ರೂಪಗಳನ್ನು ನೋಡ್ತೀವಿ. ನೀವು ಪುರಾಣಗಳ ಪ್ರಕಾರ ನೋಡೋದಾದ್ರೆ ಹೇಳ್ತೀವಿ, ಈಗ ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮ ಯಾವುದಕ್ಕೆ ಫೇಮಸ್ ಅಂದರೆ ಸೃಷ್ಟಿಗೆ. ಸೃಷ್ಟಿ ಮಾಡೋಕ್ಕೆ ಏನು ಬೇಕು? ಜ್ಞಾನ ಬೇಕು. ಅದಕ್ಕೆ ಸರಸ್ವತಿಯನ್ನು ಅಲ್ಲಿ ಕೊಟ್ಟಿರೋದು. ಸೊ ವಿಷ್ಣು ಕಂಟ್ರೋಲರ್, ನೋಡ್ಕೊಂಡು ಹೋಗ್ತಕ್ಕಂಥ. ನೋಡ್ಕೊಂಡು ಹೋಗ್ಲಿಕ್ಕೆ ಏನು ಬೇಕು? ದುಡ್ಡು ಬೇಕು. ಸೊ ಲಕ್ಷ್ಮಿ ವಿಷ್ಣುಗೆ ಪತ್ನಿ. ಇನ್ನು ಶಿವ ಲಯಕರ್ತ, ನಾಶ ಮಾಡಬೇಕು. ನಾಶ ಮಾಡೋಕ್ಕೆ ಶಕ್ತಿ ಬೇಕು. ಆಟೋಮೆಟಿಕ್ ಎನರ್ಜಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಪಾರ್ವತಿ ಶಕ್ತಿ ಅಂತ ಹೇಳ್ತೀವಿ. ಮೂಲತಃ ಎಲ್ಲರೂ ಒಂದೇ ಶಕ್ತಿಯ ರೂಪಗಳು, ಬೇರೆ ರೂಪಗಳು. ಲಾಜಿಕಲ್ ನೋಡೋದು ಕೂಡ ಎಷ್ಟು ಸೂಟ್ ಆಗುತ್ತೆ ಅಂತ ಹೇಳೋದು. ತಾತ್ವಿಕವಾಗಲ್ಲದೆ ಲಾಜಿಕಲ್ ತರ್ಕಬದ್ಧವಾಗಿ ನೋಡೋದು ಕೂಡ ಎಷ್ಟು ಸೂಟ್ ಆಗುತ್ತೆ. ಬಟ್ ಒಂದು ಅಲ್ಲಿ ಗಣಪತಿ ಅಂತ ನೋಡೋದು ಮೇಲೆ ಇಲ್ಲಿ ಗಮನಿಸ್ಬೇಕು. ನಾಟ್ಯ ಭಂಗಿಯಲ್ಲಿರ್ತಕ್ಕಂಥ ಗಣಪತಿ ಇಲ್ಲಿ ಕಾಣ್ತದೆ ಮೇಲೆ. ಹೇಳಕ್ಕ ಪೇಪರ್ ಬರ್ಕೊಂಬಂದ್ಬಿಟ್ಟಿದ್ದೀನಿ. ಎಕ್ಸಾಕ್ಟ್ ಆಪೋಸಿಟ್ ಹಿಂಗೆ ಇರುತ್ತೆ. ಎರಡು ಪಾರ್ಶ್ವಗಳು ಸಮವಾಗಿರುತ್ತೆ, ಆಪೋಸಿಟ್ ಪಾರ್ಶ್ವಗಳು ಈಕ್ವಲ್ ಇರ್ತವೆ. ಆಮೇಲೆ ಇದು ಒಂದು ಕಂಬ ಇದ್ದಂತೆ ಇನ್ನೊಂದು ಕಂಬ ಇಲ್ಲ ಸರ್, ಬೇರೆ ಬೇರೆ ಇದೆ ಸರ್. ಒಂದು ಕಂಬ ಇದ್ದಂತೆ ಇನ್ನೊಂದು ಕಂಬ ಇಲ್ಲ ಸರ್. ಇದು ಬೇರೆ ಡಿಫ್ರೆಂಟ್ ಐತೆ, ಅದು ಬೇರೆ ಡಿಫ್ರೆಂಟ್. ಮುಂದುವರೆದ ಭಾಗ ಅಂತ ದೇವಿ ಗೊತ್ತ ಮಾಡಬೇಕು. ಬಂದೆ ಜಲ್ದಿ ಒಳಗೆ ಬರ್ರಿ.